ವಾಣಿಜ್ಯ ಸಿಲಿಂಡರ್ ಬೆಲೆ ಮತ್ತೆ ಇಳಿಕೆ ಆಗಿದೆ. 19 ಕೆಜಿ ಎಲ್ಪಿಜಿ ಸಿಲಿಂಡರ್ ದರ 202 ರೂಪಾಯಿ ಇಳಿಕೆ ಆಗಿರೋದು ಗಲ್ಫ್ ಯುದ್ಧದ ವಿರಾಮದ ಬಳಿಕ ಎರಡನೇ ಬಾರಿ ಇಳಿಕೆ ಕಾಣ್ತಾ ಇರೋದು. ಇದೊಂದು ಗುಡ್ ನ್ಯೂಸ್. ಯಾಕಂದ್ರೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಹಿಂಗೆ ಜಾಸ್ತಿ ಮಾಡ್ಕೊಂಡು ಹೋಗಿದ್ರು, ಆಮೇಲೆ ಕಮ್ಮಿ ಮಾಡ್ಲೇ ಇಲ್ಲ. ಈಗ ಯುದ್ಧದ ರೀಸನ್ ಹೇಳಿ ಜಾಸ್ತಿ ಮಾಡ್ತಾ ಇದ್ದಾರೆ, ಕಮ್ಮಿ ಮಾಡಲ್ಲ, ನಾವೇನ್ ಮಾಡೋದು ಈಗ ಅಂತ ಪ್ರಶ್ನಿಸ್ತಾ ಇದ್ರು. ಬಟ್ ಇದು ಎರಡನೇ ಬಾರಿ ಗುಡ್ ನ್ಯೂಸ್ ಸಿಗ್ತಾ ಇರೋದು. ಗಲ್ಫ್ ಯುದ್ಧದ ವಿರಾಮದ ಬಳಿಕ ಎರಡನೇ ಬಾರಿ ಇಳಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 2819 ರೂಪಾಯಿಗೆ ಇಳಿದಿರೋದು ವಾಣಿಜ್ಯ ಸಿಲಿಂಡರ್. 3021 ರೂಪಾಯಿ ಇತ್ತು ವಾಣಿಜ್ಯ ಸಿಲಿಂಡರ್ನ ಬೆಲೆ. 2819ಕ್ಕೆ ಇಳಿಕೆ ಆಗಿದೆ. ಆದ್ರೆ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ. ಹಾಗಿದ್ರೆ ಈಗ ಹೋಟೆಲ್ನವರು ಕಾಫಿ ಆಮೇಲೆ ಟೀ ಇದ್ರದ್ದೆಲ್ಲ ರೇಟ್ ಜಾಸ್ತಿ ಮಾಡಿದ್ರಲ್ಲ, ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು ಅಂತ ಅದನ್ನ ಕಮ್ಮಿ ಮಾಡ್ತಾರಾ? ಪ್ರಶ್ನೆ ಇದೆ. ಮಾಡಲ್ಲ, ಬಟ್ ಪ್ರಶ್ನೆ ಅಂದ್ರೆ ರೀಸನ್ಸ್ ಇವ್ರು ಅದನ್ನೇ ಹೇಳ್ತಾರೆ ಅಲ್ವಾ. ಗೊತ್ತಿಲ್ವಾ ನಿಮಗೆ, ಹಾಲಿನ ರೇಟ್ ಜಾಸ್ತಿ ಆಯ್ತು, ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು, ಅದಕ್ಕೆ ಕಾಫಿ ತಿಂಡಿ ಇದ್ರದ್ದೆಲ್ಲ ಬೆಲೆ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ. ಬಟ್ ಈಗ ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆ ಆಗಿರೋದ್ರಿಂದ ಹೋಟೆಲ್ನವ್ರು ಏನಾದರೂ ದೊಡ್ಡ ಮನಸ್ಸು ಮಾಡ್ತಾರ ಗೊತ್ತಿಲ್ಲ. ಇಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗಿದೆ, ಆ ಲಾಸ್ನ ಭರಿಸ್ಕೊಳ್ಬೇಕು. ಈಗ ಎಲ್ಲಾದ್ರೂ ರೇಟು ಜಾಸ್ತಿ, ನೀವು ಬರೀ ಹಾಲು ಮತ್ತೆ ಸಿಲಿಂಡರ್ ಬಗ್ಗೆ ಮಾತ್ರ ಗಮನ ಹರಿಸಬೇಡಿ, ಸಕ್ಕರೆ ಕಾಫಿ ಪೌಡ್ರು ಎಲ್ಲಾದ್ರೂ ರೇಟು ಜಾಸ್ತಿ ಅಂತ ಹೇಳ್ಬೋದು. ಬಟ್ ಇದೊಂದು ಕ್ಯಾಶುವಲ್ ಟಾಕ್ ಅಲ್ವಾ ಜನರದ್ದು. ಹಾಗಿದ್ರೆ ಇದ್ರ ಬೆಲೆನೂ ಕಮ್ಮಿ ಮಾಡಿಬಿಡ್ತಾರ ಅಂತ. ಸೊ ಫೈನಲಿ ಹೋಟೆಲ್ನವರು ಇದೀಗ ಸ್ವಲ್ಪ ಮಟ್ಟಿಗಾದ್ರೂ ನಿರಾಳರಾಗಿದ್ದಾರೆ. 19 ಕೆಜಿ ಎಲ್ಪಿಜಿ ಸಿಲಿಂಡರ್ ದರ 202 ರೂಪಾಯಿ ಇಳಿಕೆ ಆಗಿರೋದು ಗಲ್ಫ್ ಯುದ್ಧದ ವಿರಾಮದ ಬಳಿಕ ಎರಡನೇ ಬಾರಿಗೆ ಇದು ಇಳಿಕೆ ಆಗ್ತಾ ಇರೋದು. ಬೆಂಗಳೂರಿನಲ್ಲಿ 2819 ರೂಪಾಯಿಗೆ ಇಳಿತಾ ಇದೆ ವಾಣಿಜ್ಯ ಸಿಲಿಂಡರ್. 3021 ಇದ್ದಂತ ವಾಣಿಜ್ಯ ಸಿಲಿಂಡರ್ ಬೆಲೆ 2819ಕ್ಕೆ ಇಳಿಕೆ ಆಗಿದೆ. ಆದ್ರೆ ಗೃಹ ಬಳಕೆ ಸಿಲಿಂಡರ್ನಲ್ಲಿ ಇದೊಂಚೂರು ಕಮ್ಮಿ ಆದ್ರೆ ಒಳ್ಳೆಯದು. ಪಾಪ ಗೃಹಿಣಿಯರು ಕಾಯ್ಕೊಂಡು ಕೂತಿದ್ದಾರೆ, ಕಮ್ಮಿ ಮಾಡ್ತಾರೇನೋ ಅಂತ. ಬಟ್ ಇಲ್ಲ, ಎರಡೆರಡು ಬಾರಿ ನಿಮಗೆ ಹೋಟೆಲ್ ಮಾಲೀಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರೋದು. ಕಮರ್ಷಿಯಲ್ ಗ್ಯಾಸ್ ಅಂತ ನಾವೇನು ಹೇಳ್ತೀವೋ ಅದು ಕಮ್ಮಿ ಆಗ್ತಾ ಇದೆ. ಬಟ್ ನಾವು ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಯನ್ನು ನೋಡ್ತಾ ಇಲ್ಲ. ಇದೊಂಚೂರು ಅದ್ರ ಬಗ್ಗೆನೂ ಗಮನ ಹರಿಸಬೇಕು, ಅದು ಕಮ್ಮಿ ಆಗಿದ್ರೆ ಒಳ್ಳೇದಿತ್ತು ಅನ್ನೋದಿದೆ. ನೋಡೋಣ ಮುಂದೆ ಇನ್ನೇನಾಗತ್ತೆ ಅಂತ. ಬಟ್ ಯುದ್ಧದ ವಾತಾವರಣ ನಿಮಗೆಲ್ಲ ಗೊತ್ತೇ ಇದೆ. ಸೊ ಯಾವ ರೀತಿಯಾದಂಥ ಸಮಸ್ಯೆಯನ್ನು ನಾವು ಎದುರಿಸಿದ್ವಿ ಅಂತ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಈಗ ಕಮ್ಮಿ ಆಗಿರೋದು, ಇದು ಎರಡನೇ ಬಾರಿ ಕಮ್ಮಿ ಆಗ್ತಾ ಇರೋದು, ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್.